ಪ್ರೀತಿಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಪಾಠದಲ್ಲಿ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಅಂದರೆ ಪಾಸಿಂಗ್ ಪ್ಯಾಕೇಜನ್ನು ನೋಡ್ಕೊಳ್ಳೋಣ. ಇಷ್ಟು ಓದಿದರೆ ನೀವು ಖಂಡಿತವಾಗಿ ಅನ್ನೋದ ನಂತರ ಈ ಪಾಠದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರಿಸಬಹುದು. ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡ್ರಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಯಾವುವು ಅಂಥೇಳಿ ಅನ್ನೋದ ನಂತರ ಕೇಳ್ಬೋದು. ಅದಕ್ಕೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ನಾವು ಯಾವುವು ಅಂತಾರೆ. ಮೊದಲನೇದು ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ, ಸ್ಥಿತಿಯಲ್ಲಿ ಬದಲಾವಣೆ ಮತ್ತು ಪ್ರಕ್ಷೇಪವನ್ನು ಉಂಟಾಗುವಿಕೆ. ಇವೇನುವಂತರ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು. ಅಂದರೆ ರಾಸಾಯನಿಕ ಕ್ರಿಯೆಯನ್ನು ನಡೆದಿದೆ ಎಂದು ಯಾವ ಆಧಾರದ ಮೇಲೆ ನಾವು ತಿಳಿದುಕೊಳ್ಳಬಹುದು ಅಂತಾರೆ. ಈ ಒಂದು 4 ಅಂಶಗಳ ಆಧಾರದ ಮೇಲೆ ನಾವು ರಾಸಾಯನಿಕ ಕ್ರಿಯೆಯನ್ನು ನಡೆದಿದೆ ಅಂಥೇಳಿ ಅನ್ನೋದಂತಾರೆ ತಿಳಿದುಕೊಳ್ಳಬಹುದು. ನೆಕ್ಸ್ಟ್ ಪ್ರಶ್ನೆ, ನಶಿಸುವಿಕೆ ಎಂದರೇನು? ನಶಿಸುವಿಕೆಯನ್ನು ತಡೆಗಟ್ಟುವ ವಿಧಾನಗಳು ಯಾವುವು? ಅದಕ್ಕೆನ್ನದಂತರ ಲೋಹಗಳು ತನ್ನ ಸುತ್ತಲಿನ ವಸ್ತುಗಳಾದ ಗಾಳಿ, ನೀರು ಮತ್ತು ಆಮ್ಲಗಳೊಂದಿಗೆ ವರ್ತಿಸಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತವೆ. ಇದನ್ನು ನಶಿಸುವಿಕೆ ಎನ್ನುವರು. ಈ ಒಂದು ನಶಿಸುವಿಕೆಯನ್ನು ತಡೆಗಟ್ಟುವ ವಿಧಾನಗಳು ಅವು ಯಾವುವು ಅಂತಂದ್ರೆ, ಮೊದಲನೇದು ಬಣ್ಣ ಹಚ್ಚುವುದು, ಎರಡನೇದು ಎಣ್ಣೆ ಸವರುವುದು, ಮೂರನೇದು ಗಿರಿಸ್ ಹಚ್ಚುವುದು, ನಾಲ್ಕನೇದು ಗ್ಯಾಲ್ವನೀಕರಣ ಮಾಡುವುದು, ನೆಕ್ಸ್ಟ್ ಏನದ ಅಂತಾರೆ ಸತುವಿನ ಲೇಪನ ಮಾಡುವುದು. ಇವೇನುವಂತಾರೆ ನಶಿಸುವಿಕೆಯನ್ನು ತಡೆಗಟ್ಟುವ ವಿಧಾನಗಳು. ಇವಾಗ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಸ್ತುಗಳು, ಅದು ಕಬ್ಬಿಣದ ವಸ್ತುಗಳಿರ್ಬೋದು. ಆ ಕಬ್ಬಿಣದ ವಸ್ತು ಏನದ ಅಂತಾರೆ ಗಾಳಿ, ನೀರು ಮತ್ತು ಆಮ್ಲಗಳೊಂದಿಗೆ ವರ್ತಿಸಿದಾಗ ಅವು ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತವೆ. ಆದ್ದರಿಂದ ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ನಶಿಸುವಿಕೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಏನದ ಅಂತಾರೆ ನಮ್ಮ ಮನೆಗಳಲ್ಲಿ ಅಥವಾ ಶಾಲೆಗಳಲ್ಲಿ ಕಿಟಕಿ ಮತ್ತು ಬಾಗಿಲಿಗೆ ಏನದ ಅಂತಾರೆ ಕಬ್ಬಿಣಗಳನ್ನು ಹೊಂದಿರತಕ್ಕಂಥದ್ದು. ಅದಕ್ಕೆ ನಾವೇನು ಮಾಡ್ತೀವಿ ಅಂತಾರೆ ಬಣ್ಣವನ್ನು ಹಚ್ತೀವಿ. ಕಲರ್ ಅಂತಂದರೆ ಅದಕ್ಕೆ ವಾರ್ನೆಸನ್ನು ಹಚ್ತೀವಿ. ಯಾಕಂತಾರೆ ಅದು ತುಕ್ಕನ್ನು ಹಿಡಿಬಾರ್ದು, ಹೆಚ್ಚು ದಿನಗಳ ಕಾಲ ಬಾಳಿಕೆಗೆ ಬರ್ಬೇಕಂಥೇಳಿ ಏನು ಮಾಡ್ತೇವೆ ಅಂತಾರೆ ಅದಕ್ಕೆ ಬಣ್ಣವನ್ನು ಹಚ್ಚಲಾಗ್ತದೆ. ಅದು ಏನದ ಅಂತಾರೆ ನಶಿಸುವಿಕೆಯನ್ನು ತಡೆಗಟ್ಟುವ ವಿಧಾನ. ಅಥವಾ ಎಣ್ಣೆ ಹಚ್ಬೋದು, ಗ್ರೀಸ್ ಹಚ್ಬೋದು, ಅಥವಾ ಗ್ಯಾಲ್ವನೀಕರಣ ಮಾಡ್ಬೋದು, ಅಥವಾ ಸತುವಿನ ಲೇಪನವನ್ನು ಮಾಡ್ಬೋದು. ಆ ಒಂದು ಲೋಹಗಳಿಂದ ತಯಾರು ಮಾಡಿರ್ತಕ್ಕಂಥ ವಸ್ತುಗಳು ಹೆಚ್ಚು ದಿನ ಬಾಳಿಕೆಗೆ ಬರ್ಬೇಕಂಥೇಳಿ ಈ ಒಂದು ತಡೆಗಟ್ಟತಕ್ಕಂಥ ವಿಧಾನಗಳನ್ನು ನಾವು ಬಳಸಿದಾಗ ಆ ಒಂದು ವಸ್ತುಗಳು ಹೆಚ್ಚು ದಿನಗಳ ಕಾಲದವರೆಗೆ ನಾವೇನು ಮಾಡ್ಬೋದು ಅಂತಾರೆ ಅದನ್ನು ಬಳಸಬಹುದು. ನೆಕ್ಸ್ಟ್, ಕಮಟುವಿಕೆ ಎಂದರೇನು? ಈ ಒಂದು ಕಮಟುವಿಕೆಯನ್ನು ತಡೆಯುವ ವಿಧಾನಗಳು ತಿಳಿಸಿ. ಅದಕ್ಕೇನದಂತಾರೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಗಾಳಿ ಪ್ರವೇಶಿಸದ, ಇದು ಗಾಳಿ ಪ್ರವೇಶಿಸದ ಅಂದರೆ ಗಾಳಿಯನ್ನು ಪ್ರವೇಶಿಸಿದಾಗ ಅಥವಾ ಗಾಳಿಗೆ ತೆರೆದಿಟ್ಟಾಗ ಅವು ಏನದಂತಾರೆ ಉತ್ಕರ್ಷಣೆಗೊಂಡು ಅವುಗಳ ವಾಸನೆ ಮತ್ತು ರುಚಿ ಏನದಂತಾರೆ ಬದಲಾಗುತ್ತದೆ. ಇದನ್ನು ನಾವು ಏನು ಕರಿತೀವಿ ಅಂತಾರೆ ಕಮಟುವಿಕೆ ಅಂಥೇಳಿ ಏನದಂತಾರೆ ಕರಿತೀವಿ. ಅಂದರೆ ಎಣ್ಣೆಯಿಂದ ಮಾಡಿರ್ತಕ್ಕಂಥ ಆಹಾರ ಪದಾರ್ಥ ಇರ್ಬೋದು ಅಥವಾ ಕೊಬ್ಬಿನಿಂದ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳು ಇರ್ಬೋದು. ಅವೇನದ ಅಂತಾರೆ ನಾವು ಗಾಳಿಗೆ ತೆರೆದಿಟ್ಟಾಗ ಉತ್ಕರ್ಷಣೆಗೊಂಡು ಅಂದರೆ ಆಕ್ಸಿಜನನ್ನು ಪಡೆದುಕೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಏನದ ಅಂತಾರೆ ಬದಲಾಗುತ್ತದೆ. ಆವಾಗ ಅದು ಏನದ ಅಂತಾರೆ ಕಮಟುವಿಕೆಗೆ ಒಳಗಾಗುತ್ತದೆ. ಆದ್ದರಿಂದ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಕಮಟುವಿಕೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಈ ಕಮಟುವಿಕೆಯನ್ನು ನಾವು ಯಾವ ರೀತಿ ಏನದ ಅಂತಾರೆ ತಡೆಗಟ್ಟಬಹುದು ಅಂತಂದ್ರೆ, ಗಾಳಿ ಪ್ರವೇಶಿಸದ, ಇದು ಗಾಳಿ ಪ್ರವೇಶಿಸದಂತೆ ಪ್ಯಾಕ್ ಮಾಡುವುದು, ಅಂದರೆ ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸುವುದು. ಆಮೇಲೆ ಏನದ ಅಂತಾರೆ ನೈಟ್ರೋಜನ್ ಅನಿಲವನ್ನು ತುಂಬುವುದು. ಚಿಪ್ಸ್ ಪೊಟ್ಟಣಗಳಲ್ಲಿ ಏನದ ಅಂತಾರೆ ನೈಟ್ರೋಜನ್ ಅನಿಲವನ್ನು ಹಾಯಿಸಲಾಗ್ತದೆ. ಯಾವಾಗ ಈ ಒಂದು ಚಿಪ್ಸ್ ಪೊಟ್ಟಣಗಳು ನಾವೇನದ ಅಂತಾರೆ 3 ರಿಂದ 4 ತಿಂಗಳ ಕಾಲ ಕೂಡ ಬಳಸ್ಬೋದು. ಯಾಕಂತಂದ್ರೆ ಅದರಲ್ಲಿ ನೈಟ್ರೋಜನ್ ಅನಿಲವನ್ನು
ಹಾಯಿಸಲಾಗ್ತದೆ ಮತ್ತು ಉತ್ಕರ್ಷಣೆಯನ್ನು ತಡೆಗಟ್ಟುವ ಪ್ರತಿ ಉತ್ಕರ್ಷಕಗಳನ್ನು ಕೂಡ ಏನದ ಅಂತಾರೆ ಸೇರಿಸೋದ್ರ ಮೂಲಕ ನಾವು ಕಮಟುವಿಕೆಯನ್ನು ಕೂಡ ಏನು ಮಾಡ್ಬೋದು ಅಂತಾರೆ ತಡೆಗಟ್ಟಬಹುದು. ನೆಕ್ಸ್ಟ್ ಬಹಿರುಷ್ಣಕ ಕ್ರಿಯೆ ಎಂದರೇನು, ಉದಾಹರಣೆ ಕೊಡಿ ಅಂತದ. ಬಹಿರುಷ್ಣಕ ಕ್ರಿಯೆ ಅಂತಾರೆ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆದರೆ ಅದನ್ನು ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಅಂದರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಏನದ ಅಂತಾರೆ ಬಿಡುಗಡೆ ಆದರೆ ಅದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಅದಕ್ಕೆ ಬಹಿರುಷ್ಣಕ ಕ್ರಿಯೆ. ಉದಾಹರಣೆಗೆ ಏನದ ಅಂತಾರೆ ಉಸಿರಾಟ ಕ್ರಿಯೆ. ಯಾವಾಗ ಏನದ ಅಂತಾರೆ ನಾವು ಉಸಿರಾಟವನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೂಗಿನಿಂದ ಏನದ ಅಂತ ಉಷ್ಣವು ಹೊರಗಡೆ ಬರುತ್ತದೆ. ಅಂದರೆ ಅದು ರಾಸಾಯನಿಕ ಕ್ರಿಯೆಯಲ್ಲಿ ಅದೇನಾಗ್ತದೆ ಉಷ್ಣವನ್ನು ಹೊರಗಡೆ ಬರ್ತದೆ. ಆದ್ದರಿಂದ ಅದು ಏನದ ಅಂತಾರೆ ಬಹಿರುಷ್ಣಕ ಕ್ರಿಯೆಗೆ ಏನದ ಅಂತಾರೆ ಉದಾಹರಣೆಯನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಏನದ ಅಂತಾರೆ ಅಂತರುಷ್ಣಕ ಕ್ರಿಯೆ ಎಂದರೇನು, ಉದಾಹರಣೆ ಕೊಡಿ. ಅಂತರುಷ್ಣಕ ಕ್ರಿಯೆ ಅಂತಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಹೀರಿಕೆಯಾದರೆ, ಅಂದರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಅಲ್ಲಿ ಉಷ್ಣದ ಹೀರಿಕೆ ಆಗ್ತದೆ ಅದನ್ನು ನಾವೇನು ಕರಿತೀವಿ ಅಂತಾರೆ ಅದಕ್ಕೆ ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಏನದ ಅಂತಾರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಬೇಕಂತಾರೆ ಅದು ಸೂರ್ಯನ ಬೆಳಕನ್ನು ಅಂದರೆ ಉಷ್ಣವನ್ನು ಏನು ಮಾಡ್ತವೆ ಅಂದರೆ ಹೀರಿಕೊಳ್ಳುತ್ತವೆ. ಆದ್ದರಿಂದ ಅದು ಒಂದು ಅಂತರುಷ್ಣಕ ಕ್ರಿಯೆ. ಅದಕ್ಕೆ ಉದಾಹರಣೆ ಏನದ ಅಂತಾರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ನೆಕ್ಸ್ಟ್ ಏನದ ಅಂತಾರೆ ರಾಸಾಯನಿಕ ಸಂಯೋಗ ಎಂದರೇನು ಅಂಥೇಳಿ ಏನದ ಅಂತಾರೆ ಕೇಳ್ಬೋದು. ರಾಸಾಯನಿಕ ಸಂಯೋಗ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ವರ್ತಿಸಿ ಒಂದೇ ಉತ್ಪನ್ನವನ್ನು ಉಂಟು ಮಾಡುವ ಕ್ರಿಯೆಗೆ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಅದಕ್ಕೆ ಸಂಯೋಗ ಕ್ರಿಯೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಆ ಸಂಯೋಗ ಕ್ರಿಯೆಗೆ ಉದಾಹರಣೆ ಅಂತಾರೆ ಇಲ್ಲಿದೆ ನೋಡ್ರಿ. C+O2 gives rise to CO2 ಅಥವಾ Mg+O2 gives rise to MgO. ಇದೇನದ ಅಂತಾರೆ ಸಂಯೋಗ ಕ್ರಿಯೆಗೆ ಏನದ ಅಂತ ಉದಾಹರಣೆಯನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಏನದ ಅಂತಾರೆ ಒಂದು ಅಥವಾ ಹೆಚ್ಚು ಪ್ರತಿವರ್ತಕಗಳು ಅಂತಾರೆ C+O2 ಎನ್ನುವ ಅಂತಾರೆ ಪ್ರತಿವರ್ತಕಗಳು ವರ್ತಿಸಿ ಒಂದೇ ಒಂದು ಉತ್ಪನ್ನ ಅಂತಾರೆ ಕಾರ್ಬನ್ ಡೈಆಕ್ಸೈಡ್ ಒಂದು ಉತ್ಪನ್ನವನ್ನು ದೊರೆಯಲತ್ತದ ಅದಕ್ಕೆ ನಾವೇನದ ಅಂತಾರೆ ಸಂಯೋಗ ಕ್ರಿಯೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ನೆಕ್ಸ್ಟ್ ಎರಡನೇದು ವಿಭಜನೆ ಕ್ರಿಯೆ. ವಿಭಜನೆ ಕ್ರಿಯೆ ಅಂತಂದರೆ ಒಂದು ಪ್ರತಿವರ್ತಕವು ವಿಭಜಿಸಿ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟು ಮಾಡುವ ಕ್ರಿಯೆಗೆ ಅದಕ್ಕೆ ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಹೇಳಿ ಕರಿತೀವಿ. ಅಂದರೆ ಒಂದೇ ಒಂದು ಪ್ರತಿವರ್ತಕವನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಏನದ ಅಂತ FeSO4 ಒಂದೇ ಒಂದು ಪ್ರತಿವರ್ತಕ. ಇದನ್ನು ರಾಸಾಯನಿಕ ಕ್ರಿಯೆಯಾಗಿ ಅದು ವಿಭಜನೆ ಆದ ನಂತರ Fe2O3 ಮತ್ತೇನದ ಅಂತಾರೆ SO2 ಮತ್ತೇನದ ಅಂತ SO3 ಇಲ್ಲಿ ಏನದ ಅಂತ ಉತ್ಪನ್ನಗಳನ್ನು ದೊರೆಯಲತ್ತವ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟಾಗ್ಲತ್ತವ ಒಂದೇ ಒಂದು ಪ್ರತಿವರ್ತಕ ಅದ ಅದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಅದಕ್ಕೆ ರಾಸಾಯನಿಕ ವಿಭಜನೆ ಕ್ರಿಯೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ನೆಕ್ಸ್ಟ್ ಮೂರನೇದು ಏನದ ಅಂತಾರೆ ರಾಸಾಯನಿಕ ಸ್ಥಾನಪಲ್ಲಟ. ರಾಸಾಯನಿಕ ಸಂಯುಕ್ತದಲ್ಲಿರುವ ಒಂದು ಧಾತು ಇನ್ನೊಂದು ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆ ಅಥವಾ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದಿಂದ ಹೊರಹಾಕಿ ತಾನು ಅದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ. ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಅದಕ್ಕೆ ಸ್ಥಾನಪಲ್ಲಟ ಕ್ರಿಯೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಅದಕ್ಕೆ ಉದಾಹರಣೆ ಏನದ ಅಂತಂದ್ರೆ ಕಬ್ಬಿಣ ಇಲ್ಲಿ ಏನದ ಅಂತ CuSO4 ಇಲ್ಲಿ FeSO4 ಇಲ್ಲಿ Cu ಅಂದ್ರೆ ಕಬ್ಬಿಣ ಹೆಚ್ಚು ಕ್ರಿಯಾಶೀಲ ಧಾತು. ಇಲ್ಲಿ ಏನದ ಅಂತಾರೆ ಇಲ್ಲಿ ಸಂಯುಕ್ತದಾಗ Cu ಅದ ಅದಕ್ಕೆ ಕಬ್ಬಿಣ ಹೆಚ್ಚು ಕ್ರಿಯಾಶೀಲ ಧಾತು. ಕಡಿಮೆ ಕ್ರಿಯಾಶೀಲ ಧಾತು ಯಾವುದು ತಾಮ್ರ. ಆ ತಾಮ್ರಕ್ಕೆ ಏನದ ಅಂತ ಇಲ್ಲಿ ಹೊರ ಹಾಕ್ಯದ ಆ ತಾಮ್ರದ ಜಾಗ ಏನದ ಅಂತಾರೆ ಕಬ್ಬಿಣ ಆಕ್ರಮಿಸಿಕೊಂಡುದ. ಆದ್ದರಿಂದ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಅದಕ್ಕೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ನೆಕ್ಸ್ಟ್ ಏನದ ಅಂತಾರೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ಎರಡನೇದು ಏನದ ಅಂತಾರೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯಗೊಳ್ಳುವ ಕ್ರಿಯೆ. ಅಂದರೆ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆದರೆ ಅದಕ್ಕೆ ನಾವೇನದ ಅಂತಾರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಅದಕ್ಕೆ ಉದಾಹರಣೆ ಏನದ ಅಂತಾರೆ ನಿಮಗೆ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿರ್ತಕ್ಕಂಥ ಸಮೀಕರಣ ಇಲ್ಲಿ ಏನದ ಅಂತಾರೆ ಇದು Na2SO4 plus BaCl2 gives rise to NaCl plus BaSO4. ಇಲ್ಲಿ ಏನದ ಅಂತಾರೆ ಅಯಾನುಗಳ ವಿನಿಮಯ ನಡೀತದೆ. ಆ ಒಂದು ಅಯಾನುಗಳ ವಿನಿಮಯ ನಡೆದು ಉಂಟಾಗೋ ರಾಸಾಯನಿಕ ಕ್ರಿಯೆಯನ್ನು ಅದಕ್ಕೆ ಏನದ ಅಂತಾರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ನೆಕ್ಸ್ಟ್ ಏನದ ಅಂತಾರೆ ಉತ್ಕರ್ಷಣ ಕ್ರಿಯೆ ಎಂದರೇನು, ಉದಾಹರಣೆ ಕೊಡಿ. ಉತ್ಕರ್ಷಣ ಕ್ರಿಯೆ ಅಂತಾರೆ ಆಮ್ಲಜನಕವನ್ನು ಪಡೆದುಕೊಂಡರೆ
ಅದನ್ನು ಉತ್ಕರ್ಷಣ ಕ್ರಿಯೆ ಎನ್ನುವರು. ಆಮ್ಲಜನಕವನ್ನು ಪಡೆದುಕೊಂಡರೆ ಅದಕ್ಕೆ ಉತ್ಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಉದಾಹರಣೆ ಅಂತಂದ್ರೆ Cu+O2 gives rise to 2CuO. ಅಂದ್ರೆ ಇಲ್ಲಿ ತಾಮ್ರ Cu ಏನು ಮಾಡೋದು ಅಂದ್ರೆ ಇಲ್ಲಿ ಏನದ ಅಂತ ಇದು ಆಕ್ಸಿಜನನ್ನು ಪಡೆದುಕೊಂಡು ಇಲ್ಲಿ ಕೇವಲ ಏನದ ತಾಮ್ರ ಅದ, ಇಲ್ಲಿ ಕೇವಲ ಏನದ ತಾಮ್ರ ಅದ. ಈ ಕಡೆ ಏನದ ಅಂತ ರಾಸಾಯನಿಕ ಕ್ರಿಯೆ ನಡೆದ ನಂತರ ಅದು ಏನದ ಅಂತಾರೆ Cu ಆಗ್ಯದ, ಅಂದ್ರೆ ಆಕ್ಸಿಜನನ್ನು ಪಡೆದುಕೊಂಡದ. ಆದ್ದರಿಂದ ಅದಕ್ಕೆ ಉತ್ಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಈ ಸಮೀಕರಣವನ್ನು ಬರಿಬಹುದು. ನೆಕ್ಸ್ಟ್ ಅಪಕರ್ಷಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ಆಮ್ಲಜನಕವನ್ನು ಕಳೆದುಕೊಂಡರೆ ಅದನ್ನು ಅಪಕರ್ಷಣ ಕ್ರಿಯೆ ಎನ್ನುವರು. ಅಂದರೆ ಆಮ್ಲಜನಕವನ್ನು ಕಳೆದುಕೊಂಡರೆ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಅಪಕರ್ಷಣ ಕ್ರಿಯೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಅದಕ್ಕೆ ಉದಾಹರಣೆ ಏನದ ಅಂತಾರೆ Cu+H2 gives rise to Cu+H2O. ಅಂದರೆ ಇಲ್ಲಿ ಏನದ ಅಂತಾರೆ Cu ಅದ, Cu ಅದ. ಈ ಕಡೆ ಬಂದಾಗ ಕೇವಲ Cu ಅಷ್ಟೇ ಅದ, ಅಂದರೆ ಆಕ್ಸಿಜನ್ ಏನಾಗ್ಯದ ಕಳೆದುಕೊಂಡು. ಆದ್ದರಿಂದ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಅಪಕರ್ಷಣ ಕ್ರಿಯೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ನೆಕ್ಸ್ಟ್ ರೆಡಾಕ್ಸ್ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡನ್ನು ಹೊಂದಿರುವ ರಾಸಾಯನಿಕ ಕ್ರಿಯೆಗಳನ್ನು ರೆಡಾಕ್ಸ್ ಕ್ರಿಯೆಗಳು ಎನ್ನುವರು. ಅಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಂಡರೆ, ಅಂದರೆ ಇಲ್ಲಿ ಎರಡು ಪ್ರತಿವರ್ತಕಗಳವ, ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕ ಅಪಕರ್ಷಣಗೊಂಡರೆ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ರೆಡಾಕ್ಸ್ ಕ್ರಿಯೆ ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಅದಕ್ಕೆ ಇಲ್ಲಿ ಏನದ ಅಂತಾರೆ Cu ಅದ, ಈ ಕಡೆ ಏನದ ಅಂತಾರೆ ಕೇವಲ Cu ಅಷ್ಟೇ ಅದ, ಅಂದರೆ ಇದು ಆಕ್ಸಿಜನ್ ಕಳೆದುಕೊಂಡು. ಇಲ್ಲಿ H2 ಅದ, ಇಲ್ಲಿ ಏನದ ಅಂತಾರೆ H2O ಅದ, ಅದಕ್ಕೆ ಏನದ ಅಂತಾರಲ್ಲ ಇದು ಆಕ್ಸಿಜನ್ ಪಡೆದುಕೊಂಡದ. ಆದ್ದರಿಂದ CuO ಇದು ಅಪಕರ್ಷಣಗೊಂಡು Cu ಆಗ್ಯದ, H2 ಇದು ಉತ್ಕರ್ಷಣಗೊಂಡು ಅಂದರೆ ಆಕ್ಸಿಜನ್ ಪಡೆದುಕೊಂಡು H2O ಹೊಂದಿರತಕ್ಕಂಥದ್ದು. ಮತ್ತೊಂದು ಉದಾಹರಣೆ ಏನದ ಅಂತಾರೆ ZnO+C gives rise to Zn+CO. ಇಲ್ಲಿ Zno ಅದ, ಈ ಕಡೆ ರಾಸಾಯನಿಕ ಕ್ರಿಯೆ ನಡೆದ ನಂತರ ಕೇವಲ Zn ಅದ, ಅಂದರೆ ಆಕ್ಸಿಜನ್ ಕಳೆದುಕೊಂಡದ. ಇಲ್ಲಿ ಕೇವಲ C ಅದ, ಇಲ್ಲಿ ಏನದ ಅಂತ ಆಕ್ಸಿಜನ್ ಇದು ಪಡೆದುಕೊಂಡು. ಅದಕ್ಕೆ ಏನದ ಅಂತಾರೆ Zno ಅಪಕರ್ಷಣಗೊಂಡು Zn ಆಗ್ಯದ, C ಉತ್ಕರ್ಷಣಗೊಂಡು CO ಆಗಿರ್ತಕ್ಕಂಥದ್ದು. ಮತ್ತೊಂದು ಉದಾಹರಣೆ ಏನದ ಅಂತಾರೆ MnO2 + HCl gives rise to MnCl + H2O + Cl2. ಇಲ್ಲಿ ಏನದ ಅಂತಾರೆ ಇಲ್ಲಿ MnO2 ಇಲ್ಲಿ ಏನದ ಅಂತ ಇದು ಆಕ್ಸಿಜನ್ ಅದ, ಇಲ್ಲಿ ಏನದ ಅಂತ ಆಕ್ಸಿಜನ್ ಇಲ್ಲ ಕಳೆದುಕೊಂಡದ. ನೆಕ್ಸ್ಟ್ ಏನದ ಅಂತಾರೆ ಇಲ್ಲಿ HCl, ಇಲ್ಲಿ ಏನದ ಅಂತಾರೆ ಇಲ್ಲಿ ಹೈಡ್ರೋಜನ್ ಅದ, ಇಲ್ಲಿ ಏನದ ಅಂತಾರೆ ಹೈಡ್ರೋಜನ್ ಇಲ್ಲ. ಅದಕ್ಕೆ ಏನದ ಅಂತಾರೆ MnO2 ಅಪಕರ್ಷಣಗೊಂಡು MnCl2, HCl ಇದು ಉತ್ಕರ್ಷಣಗೊಂಡು ಕೇವಲ ಏನದ ಅಂತಾರೆ Cl ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ನೈಟ್ರೋಜನ್ ಅನಿಲವನ್ನು ಹಾಯಿಸಿ ಪ್ಯಾಕ್ ಮಾಡಲಾಗುತ್ತದೆ ಏಕೆ? ಏಕೆಂದರೆ ನೈಟ್ರೋಜನ್ ಪ್ರತಿ ಉತ್ಕರ್ಷಕ ಗುಣ ಹೊಂದಿರುವುದರಿಂದ ಅದು ಕಮಟುವಿಕೆಯನ್ನು ತಡೆಗಟ್ಟುತ್ತದೆ. ಏಕೆಂದರೆ ಆ ಒಂದು ನೈಟ್ರೋಜನ್ ಪ್ರತಿ ಉತ್ಕರ್ಷಕ ಗುಣವನ್ನು ಹೊಂದಿರತಕ್ಕಂಥದ್ದು ಅದೇನು ಮಾಡ್ತದೆ ಅಂದರೆ ಕಮಟುವಿಕೆಯನ್ನು ತಡೆಗಟ್ಟುತ್ತದೆ. ಅಂದರೆ ಕೆಡೋದಕ್ಕೆ ಅನ್ನೋದಂಥ ಆಹಾರ ಪದಾರ್ಥಗಳು ಕೆಡೋದಕ್ಕೆ ಬಿಡುವುದಿಲ್ಲ. ಆದ್ದರಿಂದ ಆ ನೈಟ್ರೋಜನ್ ಅನಿಲವನ್ನು ಹಾಯಿಸಲಾಗ್ತದೆ. ನೆಕ್ಸ್ಟ್ ಪ್ರಕ್ಷೇಪಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ಇಲ್ಲಿ ಏನದ ಅಂತಾರೆ ಪ್ರಕ್ಷೇಪಣ ಉಂಟು ಮಾಡುವ ರಾಸಾಯನಿಕ ಕ್ರಿಯೆಗಳನ್ನು ಪ್ರಕ್ಷೇಪ ಕ್ರಿಯೆಗಳು ಎನ್ನುವರು. ಅಂದರೆ ಪ್ರಕ್ಷೇಪ ಅಂತಂದ್ರೆ ಅಲ್ಲಿ ಒತ್ತಡವನ್ನು ಉಂಟು ಮಾಡ್ತಕ್ಕಂಥ ಕ್ರಿಯೆ. ಅದು ನೀರಿನಲ್ಲಿ ಏನದ ಅಂತಾರೆ ಜಲ ವಿಲೀನಗೊಳ್ಳೋದಿಲ್ಲ, ಅಂದರೆ ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಅಂಥ ಒಂದು ವಸ್ತುವನ್ನು ಪ್ರಕ್ಷೇಪ ಅಂತ ಹೇಳಿ ಕರಿತೀವಿ. ಹಾಗೂ ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಜಲ ವಿಲೀನಗೊಳ್ಳದ ವಸ್ತುವನ್ನು ಪ್ರಕ್ಷೇಪ ಎನ್ನುವರು. ಇದನ್ನು ಬರಿಬೋದು ಅಥವಾ ಇದನ್ನು ಕೂಡ ಏನದ ಅಂತಾರೆ ಬರಿಬೋದು. ನೆಕ್ಸ್ಟ್ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ತಿಳಿಸಿ. ಇಲ್ಲಿ ಏನದ ಅಂತಾರೆ ಮೊದಲನೇದು ಏನದ ಅಂತಾರೆ ಇದು ಸಂಯೋಗ ಕ್ರಿಯೆ, ಎರಡನೇದು ಏನದ ಅಂತಾರೆ ವಿಭಜನೆ ಕ್ರಿಯೆ, ಮೂರನೇದು ಏನದ ಅಂತಾರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ನೆಕ್ಸ್ಟ್ ಏನದ ಅಂತಾರೆ ನಾಲ್ಕನೇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಇದು ಏನದ ಅಂತಾರೆ ಉಷ್ಣ ವಿಭಜನೆ ಅಂದರೆ ಅಂತರುಷ್ಣಕ ಕ್ರಿಯೆ. ಇದು ಕೊನೆಯದಾಗಿ ಏನದ ಅಂತಂದ್ರೆ ಅದು ಬಹಿರುಷ್ಣಕ ಕ್ರಿಯೆ ಏನದ ಅಂತಾರೆ ಹೊಂದಿರತಕ್ಕಂಥದ್ದು.